ಹೊಲಕ್ಕೆ ಹೋಗ್ತಿದ್ದ ಗಂಡ ಆ ಗಂಡಗೆ ಹೋದ್ರಲ್ಲಿ ಇವತ್ತು ಹೋಗ್ಬೇಡ್ರಿ ನೀವು ಬರೀ ಅನ್ಲಿಕ್ಕೆ ಅದಕ್ಕೆ ಹೋಗ್ಬೇಡ್ರಿ ಕಡೆ ಹೊಡಿಬೇಡ್ರಿ ನೀವೇ ನಮ್ಮ ಪಾಲಿಗೆ ದೇವ್ರು ಇದ್ದಂಗ ನಾ ಏನೋ ತಿಳಿಲಾರ್ದ ನಿಮ್ಗೆ ಏನೇನೋ ಮಾತಾಡ್ತಿದ್ದೆ ಹೌದು ಇನ್ನು ಮ್ಯಾಲ ನಾ ಒಟ್ಟೆ ಏನೋ ಮಾತಾಡೋದಿಲ್ಲ ನೀವು ಹೇಳ್ದಂಗೆ ಕೇಳ್ತೀನಿ ಅಲ್ಲ ಹೌದು ಗಂಡ ಹೇಳ್ದಂಗೆ ಕೇಳ್ತೀನಿ ಗಂಡ ಅಂದ ಇದು ದಿನ ಸಿಕ್ಕಂಗೆ ಒದರಾಡ್ತಿತ್ತು ಸಿಕ್ಕಂಗೆ ಮಾತಾಡ್ತಿತ್ತು ಹೌದಕ್ಕಿನ ಹಿಡ್ತಿತ್ತು ಇವತ್ತು ಯಾಕ ಇಟ್ಟು ಚಂದ ಮಾತಾಡ್ತಾ ಅಂದ್ರೆ ಇದು ಅನಸೂಯ ಹಾಕಿಂದ ಕಾಣಿರ್ಬೇಕು ಹೌದಾ ಅಂತ ತಿಳ್ಕೊಂಡು ಒಂದು ಯಾವ ದಿನ ಬಹಳ ನೇಮದಿಂದ ನಡೆದು ಗಂಡನ ಕಾಲಾಗ ದುಡಿದು ನೇಮದಿಂದ ನಡೆದು ಹೌದು ಹೌದು ಆಕಿನ ಬಳಿ ಭಕ್ತಿ ಅನ್ನೋದು ಬಿದ್ದಿದ್ದಿಲ್ಲ ಒಟ್ಟು ಒಣಕಿ ಯಾವಾಗ ನಾವು ಮ್ಯಾಲ ನಿಂದಿರ್ಸ್ಬೇಕು ಅಂತಲ್ಲ ಯಾವಾಗ ನಿಂದಿರ್ಸಬೇಕಂತಂದ್ರೆ ಅಂತಲೇ ಯಾವಾಗ ನಿಂದಿರ್ಸ್ಬೇಕಂತ ಹೇಳ್ಕೊಂಡು ತೊಡೆ ದಿನ ಹೋದ್ರೆ ನೀ ಗಂಡಗೆ ಹೇಳ್ತಾಳ ಏನತ್ರಪ್ಪ ಇವತ್ತು ಹೊಲಕ್ಕೆ ಹೋಗೋದ್ರೆ ಇವತ್ತು ಒಣಕಿ ನಿಂದಿರ್ಸ್ಬೇಕಂತ ಮಾಡಿ ನಾನು ಹೌದು ನಾನು ಅಂಶದ ನಿಂದಿರ್ಸಬೇಕು ಅವಾಗ ಗಂಡಂದ ಏನಂದ್ರಪ್ಪ ಇವಾಗ ತೊಡೆ ದಿನ ಹೋಗಲಿ ಗಡಬಡ ಮಾಡಬೇಡ ಅಂದವ ಹೌದು ನೀವು ಅಂಶಕ್ಕೆ ಹೋಗೋದ ಈಗ ನಂದು ಒಟ್ಟೆ ಅದೇ ಹತ್ತಾದ ಒಟ್ಟು ಒಣಕಿ ನಿಂದಿರ್ಸಕ್ಕಾಗೆಲ್ಲ ಹೋಗ್ಬೇಡ ನೀವು ಹೌದು ಹೋಗ್ಬೇಕಂದ ಗಂಡಗೆ ಮೊದಲೇ ಕರ್ಣ ಹೇಳ್ದು ಹೌದಾ ನಾನು ನೇಲು ಕೊಡ್ತಿರ್ತೀನಿ ನೀವು ಮನ್ಸಿನ ಮೇಲೆ ಮಕ್ಕಳಿಗೆ ನೀರು ಬೇಡ್ರಿ ನೀರು ತಂದು ಕೊಡ್ತೀನಿ ಅಂತ ಹೇಳ್ಬೇಕು ಹೌದು ಹ್ಯಾಂಗ ಸುಮ್ಮನೆ ಕೊಟ್ಟಣ ಹಂಗ ಹಂಗ ಅವಾಗ ಏನ್ ಮಾಡಲಪ್ಪ ಅಥವಾ ಗಂಡಿಗೆ ಜಳಕ ಮಾಡಿಸಿ ಹೌದಾ ಶಾಂತಿಯನ್ನು ಬಸ್ಗೆ ಗಂಡಿಗೆ ಊಟ ಮಾಡಿಸಿ ಮನ್ಸಿನ ಮೇಲೆ ಕುಂದಿಸಿದ್ರು ಹೌದು ಗಂಡಿಗೆ ನೀತಿ ಬಂತು ಮೊಕ್ಕೊಂಬಿಡ್ತು ಗಂಡ ಹೌದು ನೀರು ಹತ್ತು ಮಕ್ಕಳ ಈಗ ಅರ್ಧ ಚೀಲ ನೇಲು ಕೊಟ್ಟು ಹಾಳು ಮಾಡ್ತಾಳೆ ನಿತ್ಯ ಹಿಡ್ತಿದ್ದೀವ ಗೊಬ್ಬರ ಬರುತ್ತ ಅವನು ನಮ್ಮಂತವ ಅವಾಗ ಒಂದು ಮಾತಾ ತಿಳಿಬೇಕು ಅಂತ ನಮ್ಮ ಕಾಕನಂತವ ರಾಯಿ ನೋಡಿ ಕೇಳಿದ್ರು ಅವೇ ಅಕ್ಕಿ ಕಾಳು ನೆಲ್ಲ ಕಾಳು ಮೊತ್ತಿ ಹೊಡೆದು ಹೇಳ್ತಾಳ ಏನಂತು ಏ ಮಳ್ಳ ಕುರಿ ನೀರ್ ಕೇಳ್ತಾಳ ಅವ್ನ ಗಂಡಗೆ ಹಾ ಹಾ ಬಳ್ಳ ಬಳ್ಳ ಹಳ ಬಳ್ಳ ನೀರ್ ಕೇಳಿದ್ರೆ ಗಾಬ್ರ ಎದ್ದು ಕೂತ್ ಗಂಡ ಹೌದು ಗಾಬ್ರ ಎದ್ದು ಕುಳಿಗ ನೀರ್ ತಂಬ ಅಂದ್ಬಿಟ್ಟು ಆಗ ಹತ್ತಲೇ ಒಣಕಿಳಿದು ಕೈ ಬಿಟ್ಟು ಮನಗಂಡ ಕೆಂಪನ ಕಟ್ಟಿನ ಹೊಣಕಿತ್ತು ಬಿತ್ತು ಹಣ್ಣಿನಲ್ಲಿ ಬಂದು ತಗೋ ಬಕ್ಕರಿಗೆ ಹಣ್ಣಿನಲ್ಲಿ ಬಂದು ಬಿದ್ದು ಬಕ್ಕರಿಗೆ ಅಂತ ತಲೆ ರಕ್ತ ಸೋರ್ಲಕತ್ತು ಹೌದಾ ಗಂಡ ಕೊಕ್ಕ ನಗಲಕತ್ತ ಆಹಾರ ಮಗಳ ನೀ ಹಂಗ ಮಾಡಿದ್ದೆ ಉಣ್ಣು ಅದಕ್ಕ ಒಬ್ಬರು ನೋಡಿ ಒಬ್ಬರಿಗೆ ಮಾಡಕ್ ಬರ್ಲತ್ತ ಬರೋದಲ್ಲಪ್ಪ ಹೇಳಿದ್ರು ನಮ್ಮ ಮಾರೇಗಳು ಯಾವ ಹೇಳಿದ್ರಪ್ಪ ಮಗಳ ಹಾಕ್ತಾರಲ್ರಿ ಜನಗಳ ಹಾ ಜನರು ಯಾಕಂದ್ರೆ ತಪ್ಪು ತಿಳ್ಕೊಬಾರ್ದು ಯಾಕಂತ ಕೇಳಿದ್ರೆ ನಮ್ಗೆ ಹೆಸರು ಗೊತ್ತಿಲ್ಲ ಹೌದು ಅದಕ್ಕೆ ಮಾತಾಡೋದಾಗ ಹಾಕಿರ್ತಾವು ಹಾ ಹಾ ನಮ್ಮ ಮಾತು ಹೆಂಗಪ್ಪ ಅಂತ ಕೇಳಿದ್ರ ಹೆಂಗ್ರಪ್ಪ ನಮ್ಮ ಗೌರತಿ ಹೆಂಗಪ್ಪ ಅಂತ ಕೇಳಿದ್ರೆ ಗೌರತಿ ಅಂತ ನಾವು ಯಾಕತ್ತೀವಿ ಅಂತ ಕೇಳಿದ್ರ ಯಾಕ್ರಪ್ಪ ಈಗ ನಮ್ಮ ಸತ್ಯಪ್ಪನವ್ರ ಮಗ ಹಾಡ್ತಾನ ಸತ್ಯಪ್ಪನವ್ರು ಬಹಳ ಚಂದ ಹಾಡ್ತಾರ ಹೌದು ಹೌದು ಎಲ್ಲ ನಮ್ಮ ಹಾಡುವಂತ ಧರ್ಮದಾಗ ಎಲ್ಲರೂ ಹಾಡ್ಬೋದು ಎಲ್ಲರೂ ಬೆಳೆದ ಕಲಿಬಹುದು ಹೌದು ಕಲಿಬಹುದು ಇವತ್ತು ಈ ಟೇಜ್ ಬಿಟ್ಟು ತಲೆಗಳು ಹಾಕ್ತಾವಪ್ಪ ಅಂತಂದ್ರೆ ಈಗ ಯಾರ ಕೇಳಿದ್ರೆ ಪಂಚಮ ಸಾರಿ ಸಮಾಜ ಹೇಳಿದ್ರು ಹೌದು ಹೌದು ಕೆಟ್ಟವ್ರು ಚಂದಮ್ಮ ಸಂಕ್ರಮಣ ರಾಯನ್ ಇಬ್ರು ಹ್ಯಾಂಗ ನೋಡಿದ್ರೆ ಹಂಗ ಕಾಯ ಮಹಾಭಾರತದಾಗ ಅದರಿ ಪಂಚಮ ಸಾರಿ ಸಮಾಜದೊಳಗೆ ಹುಟ್ಟಿ ಇಂತ ದೇವರ ಗುಡಿ ಬಂದು ನೆತ್ತು ಕೈ ಮಾಡಿ ಹಾಕ್ತಾವಂದ್ರ ಹೌದು ಆ ಕಲಾ ಅಂತಕ್ಕಂಥದ್ದು ಅಷ್ಟು ದ್ವಾರದವ ಹೌದ್ರವ ಅದು ಯಾರಿಗೂ ಸಿಕ್ಕಿಲ್ಲ ಸಿಕ್ಕಿಲ್ರಪ್ಪ ಸಿಕ್ಕಿಲ್ಲ ಎಲ್ಲೆಲ್ಲ ಭಗವಂತ ಹ್ಯಾಂಗ ಹೊಡಿತಾವ ಗೊತ್ತಾಗಲ್ಲಪ್ಪ ಹಂಗಿರ್ತದ ಹೌದು ಏನೋ ಗೌಡದ್ರು ಬಾರಿ ಜಾನಪದ ಹಾಡ್ಯಾರ ಅವರು ಕುಣ್ ಹಾಡೇ ಬಿಟ್ರು ಹಾಡೇರಿ ಸರ ಉಳಿತದ ಏನಂತ ಹೌದು ಹೌದು ಒಬ್ಬರು ನೋಡಿ ಒಬ್ರು ಮಾಡ್ದಂಗೆ ಹಾಕದ ಹೌದು ಏನು ನಿಮಗೇನು ಖುಷಿ ಅನ್ಸದ ನೀವು ಮಾಡಕತ್ತೀರಿ ಹೌದಾ ನಮಗೇನು ಖುಷಿ ಅನ್ಸಕತ್ತದ ನಾವು ಮಾಡತ್ತೀವಿ ಹೌದು ಹೌದು ನಾವೇ ನೀವು ಕೂಡ್ಕೊಂಡು ಎಲ್ಲಾರು ಕೂಡ್ಕೊಂಡು ಕೊತ್ತರಿ ಹೌದೌದ ಕಾರ್ಯಕ್ರಮ ಮಾಡ್ಬೋದು ಹೌದು ಕುತ್ತಾರಿ ಹೌದು ಮಕ್ಕಳು ಮುಂಜಾನೆ ಕೇಳಿದ್ರೆ ನಮಗೇನು ಗೊತ್ತಿಲ್ಲ ನಮಗೆ ಈ ಗೌತಿಗೆ ಅವ್ರಿಗೆ ಚಿಂತೆ ಬಿದ್ದದ ಅವ್ರ ಮುಂದೆ ಇವ್ರು ಹಾಡೋದು ಇವ್ರ ಮುಂದೆ ಅವ್ರು ಹಾಡೋದತ್ತ ಹೌದು ಹೌದು ಹಂಗ ನೀವು ಮಾಡಕ್ ಹೋಗ್ಬೇಡ್ರಿ ನೀವೊಂದು ಹಾಡಿದ್ರ ಅವ್ರೊಂದು ಹಾಡ್ಬೇಕು ಹೌದು ನೀವೊಂದು ಹಾಡಿದ್ರೆ ಅವರೊಂದು ಹಾಡಬೇಕು ಅವರೊಂದು ಮತ್ತೆ ಅದೊಂದು ಬಿಡ್ಕಿದ್ರೆ ಅವ್ರು ಹಾಡಿದ್ರೆ ನೀ ಯಾರು ನೀ ಹಾಡಿದ ಅವ್ರು ಹಾಡಿದ್ರೆ ಏನರ್ಥ ಆಗ್ತಾಗಲ್ಲ ಮಂದಿಗೆ ಅದಕ್ಕೆ ಇನ್ನೊಂದು ಮಾತ ಇನ್ನೊಂದೇನ್ರಪ್ಪ ಎಲ್ಲಾರು ಕೂಡ ಜೋರಾದ ಚಪ್ಪಾಳಿ ತಗದ್ರಪ್ಪ ಅಂದ್ರೆ ಈ ಜನವರದವ್ರ ಕಡೆ ಇರ್ತಾರೆ ಹೋಗ್ಬೇಕನ್ನಾಗಿಲ್ಲ ಹೌದು ಈ ಕಡೆ ಹೋಗ್ಬೇಕಾಗಿದೆ ಈ ಕಡೆ ಚಿಕ್ಕೋಡಿ ಸೈಡ್ ಬಂದವ ಹಾಯ್ಬೇಕು ನಾವು ಬಸ್ ಸಹಾಯ ಮಾಡ್ಬೇಕು ಒಂದೇ ಕೇಳದಕ್ಕೆ ಇವ್ರು ಒಂದು ಏನಾರ ಹಿಂಗ ಅನ್ಸಾಕ್ತದ ಹೌದು ಹ್ಯಾಂಗ ಮಾಡ್ರಿ ಈಗ ಕೈ ಕಟ್ಟಿದ ಬಿದ್ರಿ ಟಪಾಟ ಹೋದ್ರಿ ಈ ಮಕ್ಕಳ ಕೂಡ ಮೇಲೆ ಹಾಕ್ರಿ ಏನು ಹೋಗ್ಬಿಟ್ಟ ದೇವ ಹುಟ್ಟಿರೋ ಮುದ್ದಿದ್ದಿಲ್ಲ ನೀವು ಏನು ಮರ ಎಂತ ಜತ್ರ ಹ್ಯಾಂಗ ಮಕ್ಕಳ ಕಾಲ್ತೈತಿ ಹೊಡೆದಿರ ನಮ್ಮ ಯಾಕಂತ ಕೇಳಿದ್ರ ಚಪ್ಪಾಳಿ ಹೊಡ್ಲಿಕ್ಕೆ ಹಾಕಿದದಕ್ಕ ಹಾ ಹಾ ಚಪ್ಪಾಳಿ ಹೊಡೆದ್ರ ಬವರೋಗಿಗಳನ್ನು ಹೋಗ್ತಾವತ್ತ ಮಾತನ್ನ ಹೇಳ್ತಾರ ಹೇಳ್ರಿ ಅಲ್ಲೇ ಹೆಂಗ ಹ್ಯಾಂಗ ಹೇಳಿದ್ರಪ್ಪ ಹೊಡಿತಪ್ಪ ಹೌದು ಹುಲಿ ಹೀಗಿರ್ಬೇಕು ಹ್ಯಾಂಗ ಏನು ಕೇಳೋದು ಇವರಿಗೆ ಕೇಳಿದ್ರೆ ಸಿದ್ಧತೆ ವಿಷಯದೊಳಗೆ ಏನ್ ಕೇಳಿದ್ರಪ್ಪ ಸರ್ ಈ ನಮ್ಮ ಹನುಮಂತ ಮಾಸ್ತವ್ರು ಹೆಂಗ ಬರೋದು ಕಂಡಪಡಿ ಶಾಣ್ಯರು ನಮ್ಗೆ ಗೊತ್ತದ ರಗಡೆ ಶಾಣ್ಯರದಾರ ಯಾಕಂತ ಕೇಳಿದ್ರೆ ನಮಗೇನು ತಿಳಿಯಲ್ಲ ನಮಗೇನು ಸಂಶಯ ಬರ್ತದ ಒಂದು ತುಂಬಿನ ಕೊಡ ಇದ್ದಾಗ ಅವ್ರು ಅದಾರ ಹೌದು ಅದಾರ ನಮಗೆ ತಿಳ್ಕೊಬೇಕನ್ನೋದು ಭಾವನೆ ಕೂತವ್ರು ನಾವು ನೀವು ಕೂಡ್ಕೊಂಡು ಹೌದು ಅವ್ರು ಅದಕ್ಕೆ ಏನ್ ಹೇಳ್ತಾರೆ ಉತ್ತರ ಕೇಳುವಂತದ್ರ ಸಲುವಾಗಿ ನಾವೇನ ಹಾ ಕೇಳಬೇಕಂತ ಹಿಂಗೇನಿಲ್ಲ ಮಾಳಗರಾಯ ಬೀರ ದೇವರೊಳಗೇನೆ ಕೇಳಬೇಕಾಗ
ಹೌದು ಮಾಲಿಕರ ಬೀರ್ದೇವ್ರ ಜಾತ್ರೆಗಳನ್ನ ಒಂದೊಂದೇ ಕೇಳಬೇಕಲ್ಲ. ಜಕ್ಕಪ್ಪ ಮಾಳಪ್ಪ ಹುಟ್ಟಿ ಬಂದ್ರೆ ಯಾರು ಹುಟ್ಟಿಲ್ಲ? ಯಾರು ಹುಟ್ಟಿದ್ರಪ್ಪ? ತುಕ್ಕಪ್ರಾಯ ಅಮೃತಬಾಯಿ ಹುಟ್ಟಿಲೆ ಹುಟ್ಟಿ ಬಂದತ್ತಮ್ಮ. ಹೌದು ಹೌದು ತುಕ್ಕಪ್ಪರ. ತುಕ್ಕಪ್ರಾಯ ಅಮೃತಬಾಯಿನ ಹುಟ್ಟಿ ಬರ್ಬೇಕಾದ್ರೆ 8 ವರ್ಷಕ್ಕೆ ಅವ್ರು ಹುಟ್ಟಿದ್ರು. ಅದು 8 ವರ್ಷಕ್ಕೆ ಹುಟ್ಟಿದ್ರು. ಲಗ್ನ ಆದ ಮೇಲೆ 2 ವರ್ಷ ಹುಟ್ಟಿದ್ರು, 3 ವರ್ಷ ಹುಟ್ಟಿದ್ರು. ಹೌದು. ಏನು 8 ವರ್ಷ ಹುಟ್ಟಿದ್ರು, 10 ವರ್ಷ ಹುಟ್ಟಿದ್ರು. ಹೌದು ಹೌದು 8 ವರ್ಷಕ್ಕೆ ಅವ್ರು ಹುಟ್ಟಿದ್ರು. ಹೌದು ಹುಟ್ಟಿದ್ರು. ಮುಂದಿನ ಸಂದಿಗೆ ಸರ್ ಬಾ ಚಂದವಾಗಿ 8 ವರ್ಷ ಹುಟ್ಟಾರ ಅಂತ ಹೇಳ್ಕಂದ್ರ ಹೌದು ಹಾಲು ಸಿದ್ಧತೆಗೆ ಸಿದ್ಧಟಿಗೆ ವಿಷಯ. ಈ ನಮ್ಮ ಹೆಂಗಪ್ಪ ಅಂತ ಕೇಳಿ ಸಿದ್ಧಟಿಗೆ ಹೆಂಗ್ರಪ್ಪ? ನಮ್ಮಪ್ಪ ಹೋಗಿ ಸಿದ್ಧನಿಗೆ 4 ಮಂದಿ ಮಕ್ಕಳು. ಹೌದಾ? 4 ಮಂದಿಗೆ ಲಗ್ನ ಮಾಡಿದ ಮೇಲೆ ಹೆಂಡ್ರು ಬಂದತ್ತಮ್ಮ ಅವ್ರಿಗೆ. ಹೌದು ಬಂದಾರಪ್ಪ. ಯಾರಪ್ಪ ಅತ್ತೆಯವರು? ಮಲ್ಲುಬಾಯಿ, ಸೋಮಬಾಯಿ, ಕಣಬಾಯಿ, ಕಂತುಬಾಯಿ. ಹೌದು ಹೆಂಗದಪ್ಪದು? ಈಗ 4 ಮಂದಿ ನಿಗಾಣ ಮಕ್ಕಳು ಕೂಡ್ಕೊಂಡು ಕೊಡ ತಗೊಂಡು ಗೋರಿ ಹಳ್ಳಕ್ಕೆ ನೀರಿಗೆ ಹೊತ್ತಿದ್ರು. ಹೌದು ಹೋಗ್ತಿದ್ರು. ಅವಾಗ ಗೋರಿ ಹಳ್ಳದಾಗ ತೆರೆ ಹೊಡೆದ ನೀರು ತುಂಬಾ ಬಂದ. ತಾಯಿ ಬಂತ ದೇವಿ ಸೂರ್ಯ ನಮಸ್ಕಾರ ಮಾಡಿ ಬೇಡ್ತಾಳ. ಏನಂತ್ರಪ್ಪ? ಮೊದಲೇ 10 ಮಕ್ಕಳಿತ್ತು. ಇಬ್ರು ಕೂಡ ಒಂದು ಮಾತನ್ನು ಸೂರ್ಯಗೆ ಬೇಡ್ತಾಳ. ಏನಪ್ಪ? ಏನಂತ ಬೇಡ್ಕೊತಾಳಪ್ಪ ಅಂತಂದ್ರ, ಮಾನಂತ ಚಲುವಿ ಬಾನಂತ ಉದ್ದಿನಂತ ಮಗ ನನಗೆ ಕೊಡು ಪರಮಾತ್ಮ ಅಂತ ಬೇಡ್ತಾಳ. ಹೌದು ಆ ಸಂದರ್ಭದೊಳಗ ತಿರ್ಕಲ ಬೇನೆ ಔಷಧ ಕರ್ಮದ ಕಟ್ಟಿ ಮಾಡ್ಕೊತ ಪಗಡಿ ಆಡ ಹೇಳ್ತಾನ, ಏ ಭಕ್ತರು ಹಳ್ಳ ಕೊಳದಾಗ ಫಲ ಬೇಡಬೇಡ, ಹಳ್ಳ ಕೊಳದಾಗ ಫಲ ಬೇಡ ಸಿಗಲಕ್ಕ ಹಳದ ಕಲ್ ಏನೋ ಒಂದ ಮಾವ 12 ವರ್ಷ ತನಕ ದುಡ್ಕೋ. ಹೌದು ಆ ಮಾವ ನಿನ್ನ ಮಾವ ಕೊಡ್ತಾನೆ, ಮುನ್ನಟ್ಟು ಗುಡ್ಡದ ಮೇಲೆ ಕೊಡ್ತಾವ ಅಂತ ಹೇಳಿ ಆಶೀರ್ವಾದ ಮಾಡಿ ಹೇಳಿದಾಗ ಹೌದು ನನ್ನ ಮಾವ ತಾಯಿ ಕರ್ತವ 12 ವರ್ಷ ತನಕನು ಹೌದು ಬಹಳ ಭಕ್ತಿ ದುಡ್ಕೊಂಡು ಮಲಕಾರಿಸಿದ ಹುಟ್ಟು ಬದನ. ಹೌದು ಯಾಕಂತ ಕೇಳಿ ಕತ್ತೆ ಹಂಗೆ ಹೋಗ್ತದ್ರಿ. ಮಲಕಾರಿಸಿದ ಹುಟ್ಟು ಬಂದಾನ. ಹೌದು ಬಂದವನ್ನ ಧರ್ಮ ಕಟ್ಟಿ ಮೇಲೆ 4 ಮಂದಿ ಕುತ್ಕೊಂಡ್ರು ಧರ್ಮದ ಪಗಡಿ ಆಟ ಆಡುವಾಗ ಆಡ್ಕೋತ ಹೋಗಿ ಮಗ ಮಲಕಾರಿಸಿದ್ರು ತೊಳೆದ ಬಿಳಿಸಿದ್ರು ತೊಡೆ ಮೇಲೆ ಹೋಗ್ಬಿಟ್ಟ. ಹೌದು ಗೊತ್ತ ಅವಾಗ ಬಿಳಿಸಿದ್ರು ತೊಡೆ ಮೇಲೆ ಗೊತ್ತಾಗ ಅವಗಿಸಿದತ್ತನ. ಏ ನಿಮ್ಮ ಹವನ ಫಲ ಬೇಡಬಹುದು ನಾ ಹೇಳಿ ಮಗನ ನನ್ನ ಮಗ ಬಾ ನನ್ನ ಪಡೆ ಮೇಲೆ ಕುಂದು ಬಾತನ. ಅವಾಗ ಮಲಕಾರಿಸಿದ್ ಹೇಳ್ದ, ಏನಂದ್ರಪ್ಪ? ನಾನು ತಲೆ ಮೇಲೆ ಇರ್ತಕ್ಕಂಥ ಟೋಪಿಯನ್ನು ಆಕಾಶ ಕಾರ್ ಹೊಡಿತೀನಿ, ಅದು ಯಾರು ತಲೆ ಪಡೆ ಮೇಲೆ ಕುಂದಿರ್ತದ ಅವನೇ ನನ್ನ ಅಪ್ಪ ಅವನು. ಹೌದು ಹೌದು ಖರೆ ಟೋಪಿ ಯಾರು ಹೊಡೆದ ಮುಂದೆ ಬಿಳಿಸಿದ ತೊಡೆ ಮೇಲೆ ಹೋಗ್ತದ. ಹೌದು ಅವಾಗ ಮುಂದೆ ಹಗಸಿದ ಶೆಟ್ಟು ಬಂತು. ಶೆಟ್ಟು ಬಂದಿದ್ರೆ ಅರ್ಜುನಿಗೆ ದೈವಗಳು ನೋಡಿ. ಯಾವ ಅರ್ಜುನಿಗೆ? ಕೃಷ್ಣ ನದಿ ದಂಡಿಗೆ ಬರ್ತದ 10ನೇ ತಾಲೂಕಿನಾಗ. ಇಲ್ಲೇ ಸರದಾಗ ಇಲ್ಲೇ ಬರ್ತದ. ಅಲ್ಲಿಗೆ ನ್ಯಾಯ ಕೇಳಕ್ ಹೋಗ್ಯಾರವರು. ಹೌದು ಅಲ್ಲಿಗೆ ನ್ಯಾಯ ಕೇಳಕ್ ಹೋಗ ಮುಂದೆ ಮಲಕಾರಿಸಿದ್ರು ಜಯ ಹಾಕಾರ. ಹೌದು ಹೌದು ಅಲ್ಲಿ ಜಯ ಆದ ಮೇಲೆ ಅರ್ಜುನ ಮೇಲೆ ಸುಗ್ರಾಜಲ್ಲಿ ಕಟ್ಟಿ ಮೇಲೆ ಮಲಕಾರಿಸಿದ್ರು ಕೊಡ್ತಾನೆ. ಹೌದಾ? ಅಲ್ಲಿ ಏನಾಯ್ತು ಕನಿ ಕತ್ತಿ ಅಂತಕ್ಕಂಥ ಮುಂದಿನ ಸಂದಿ ಹೇಳ್ಬೇಕಮ್ಮ. ಒತ್ತಾಟದಿಂದ ಹೋದ್ರ ಬಹಳ ಹೇಳಿದ್ರೆ ಒಂದು ವಿಷಯನ್ನ ಅವ್ರಿಗೆ ನಾವು ಮಾಡಿದೆವು. ಮಾಡಿರಿ ಏನು ಬಹಳ ಅತಿ ಬಹಳ ಮತ್ತೆ ದೈಹಿಕ ಬ್ಯಾಸರ ಅವರಿಗೆ 4 ಚಾಲನ್ ಹಾಡಿ ಸರ್ಜೋಡಿ ಕೆಲವಂತರಿಗೆ ಹೋಗ್ಲಿ ಹೆಂಗೆ ಅವ್ರ ಜನಪದ ಹಾಡ್ತಾರೆ, ಹೆಂಗೆ 3 ಜನಪದ ಹಾಡ್ತಾರ. ಎಲ್ಲರೂ ಕುತ್ಕೊಂಡು ನೋಡೋಣ 4 ಚಾಲನ್ ಹಾಡಿ ಸರ್ಜೋಡಿ ಕೆಲವಂತರಿಗೆ ಹೊಲೆ ಹೊಲೆ ಅಣ್ಣ ತಂಗಿ ಜನಪದ ಹಾಡಿ ನಾವು ಮುಖ್ಯಮಂತ್ರಿ